ಬಿಡಿ ಬನ್ನಿ, ನಾವು ಅಂಗಡಿನ ನೋಡೋಣ. ಎಷ್ಟು ಚೆನ್ನಾಗಿದೆ ಅಂಗಡಿ, ಬನ್ನಿ ಅದಕ್ಕೆ ಬನ್ನಿ. ಯಾಕೆ ದುರ್ಗ, ಏನಾಯ್ತು? ಯಾಕೆ ಗಾಬರಿ ಆಗ್ತಾ ಇದೆಯಾ? ಅಯ್ಯೋ ಗಾಬರಿನ ಅದಕ್ಕೆ, ಹಂಗಲ್ಲ ಏನಿಲ್ಲ ಅದಕ್ಕೆ. ಅದು ಬನ್ನಿ ಅದಕ್ಕೆ ಅಂಗಡಿನ ನೋಡೋಣ. ಸುಮ್ಮನೆ ಇವ್ರ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಬನ್ನಿ ಅದಕ್ಕೆ ಹೋಗೋಣ. ದುರ್ಗಾ ತಡಿ ದುರ್ಗಾ, ಏನಾಯ್ತು ನಿಂಗೆ? ಯಾಕೆ ಈ ತರ ಮಾಡ್ತಾ ಇದೀಯಾ? ಹುಷಾರಿಲ್ವಾ ನಿಂಗೆ? ಹೌದಕ್ಕೆ, ಸ್ವಲ್ಪ ತಲೆ ತಿಳ್ತಾ ಇದೆ. ಮನೆಗೆ ಹೋಗೋಣ ಅದಕ್ಕೆ. ಅಲ್ಲ ಪ್ರೀತಿ, ಅವಳಿಗೆ ಏನಾಯ್ತು? ಅವ್ನು ತಲೆ ತಿರುಗಿ ಬಿದ್ಬಿಟ್ಲು ಅಂತ ಹೇಳ್ತಾ ಇದೀಯಾ? ಅಯ್ಯೋ ಅಮ್ಮ, ಏನಂತಾನೆ ಗೊತ್ತಿಲ್ಲಮ್ಮ. ಸಡನ್ ಆಗಿ ಕೆಳಗೆ ಬಿದ್ಬಿಟ್ಲು. ಮತ್ತೆ ನನಗೆ ಹೆದರಿಕೆ ಆಗ್ಬಿಡ್ತು. ಅದಕ್ಕೇನೆ ಇದ್ಬಿಟ್ಟು ಸರಿ ನಾನು ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ರಮ್ಮ. ಅಯ್ಯೋ ಹೌದಾ? ಏನೋ ಟೀ ಜಾಸ್ತಿ ಕುಡಿತಾಳ ಅಂತ ಅದಕ್ಕೆ ತಲೆ ತಿರುಗಿ ಬಿದ್ಬಿಟ್ಲು ಇರ್ಬೋದೇನಮ್ಮ. ದುರ್ಗಾ ಹೆಂಗಿದೆ ಕಣಮ್ಮ? ಏನೋ ಜ್ಯೂಸ್ ಗೀಸ್ ತಗೊಂಬರ್ಲ ಅಂಗಡಿಗೆ ಹೋಗಿ? ಅಯ್ಯೋ ಅದಕ್ಕೆ ಏನು ಬೇಡ ಅದಕ್ಕೆ, ನಾನು ಹಂಗೆ ಸ್ವಲ್ಪ ಮಲಗ್ತೀನಿ, ಸರಿಯಾಗ್ಬಿಡತ್ತೆ. ಅಲ್ಲ ದುರ್ಗಾ, ಏನಿದು ಹಿಂಗ್ ತಲೆ ತಿರುಗಿ ಬಿದ್ಬಿಟ್ಟೆ? ಏನಾದ್ರೂ ಪ್ರಾಬ್ಲಮ್ ಇರತ್ತೆ, ಬಾ ಹಾಸ್ಪಿಟ್ಲಿಗೆ ಹೋಗೋಣ. ಅಯ್ಯೋ ಹಂಗಲ್ಲ ಏನಿಲ್ಲ ಅದಕ್ಕೆ, ನನ್ಗೆ ಯಾವಾಗಾದ್ರೂ ಒಂದ್ಸಲ ಹಿಂಗ ಆಗತ್ತಕ್ಕೆ. ನೀವು ಹೋಗಿ ಅದಕ್ಕೆ ಮನೆಗೆ, ನಾನು ಹಂಗೆ ಸ್ವಲ್ಪ ನಿದ್ರೆ ಮಾಡ್ತೀನಿ, ಎಲ್ಲ ಸ್ವಲ್ಪ ಹೊತ್ತು ಸರಿಯಾಗ್ಬಿಡತ್ತೆ. ಹೌದಾ? ಇಲ್ಲ ನಾನು ದೀಪು ಬರೋ ತನಕ ಇಲ್ಲೇ ಇರ್ತೀನಿ ಬಿಡು. ಅಯ್ಯೋ ಇಲ್ಲ ಅದಕ್ಕೆ, ನೀವು ಮನೆಗೆ ಹೋಗಿ, ನಿಮ್ಗೂ ಕೆಲಸ ಇರುತ್ತೆ, ನಾನು ಸ್ವಲ್ಪ ನಿದ್ರೆ ಮಾಡ್ತೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಓ ಹೌದಾ, ಸರಿ ಆಯ್ತು, ಹುಷಾರಾಗಿರು, ಜಾಗ್ರತೆ ಮಾಡ್ಕೊ, ನಾನು ಬರ್ತೀನಿ. ಆಯ್ತಕ್ಕೆ. ಬುಜ್ಜು ಏನಾದ್ರೂ ಅಂದ್ರೆ ಫೋನ್ ಮಾಡು. ಆಯ್ತು ಕಣೆ, ಏನಾದ್ರೂ ಅಂದ್ರೆ ಮಾಡ್ತೀನಿ ಕಣೆ ಫೋನು. ಸರಿ ಆಯ್ತು, ಬರ್ತೀನಿ. ಅಮ್ಮ ಏನೇ ಆಯ್ತು? ಯಾಕೆ ಸಡನ್ ಆಗಿ ತಲೆ ತಿರುಗಿ ಬಿದ್ದೆ ಅಲ್ಲ ಅಂಗಡಿಲಿ? ಅವಳು ಹೋದ್ಲಾ ನೋಡು. ಅಮ್ಮ ಹೋದ್ಲು ಕಣೆ, ಅಲ್ಲಿ ಯಾರು ಇಲ್ಲ ಹೊರಗಡೆ. ಅಪ್ಪ ಹೋಗ್ಬಿಟ್ಲು. ಲೇ ಅಮ್ಮ, ಏನೇ ಆಕ್ಟಿಂಗ್ ಮಾಡ್ತಾ ಇದೀಯೇನೆ? ಹೌದು ಬುಜ್ಜು, ನಾನು ಆಕ್ಟಿಂಗ್ ಮಾಡ್ಲಿಲ್ಲ ಅಂದ್ರೆ ಇವತ್ತು ಸಿಕ್ಕಾಕೊಳ್ತಾ ಇದ್ದೆ. 2 ಲಕ್ಷ ಕೊಟ್ಟಿದ್ದು ಗೊತ್ತಾಗ್ತಾ ಇತ್ತು. ಅಯ್ಯೋ ಹೌದೇನೆ? ಅಯ್ಯೋ ಅಮ್ಮ, ನೀನು ಮಾಡುವಾಗ ಸ್ವಲ್ಪ ಹೇಳ್ಕೊಂಡು ಮಾಡಕ್ಕಾಗಲ್ವಾ ಆಕ್ಟಿಂಗ್ ಮಾಡ್ತಾ ಇದೀಯ ಅಂತ? ನಾನು ಎಷ್ಟು ಎದ್ದುಕೊಂಡೆ ಗೊತ್ತಾ? ಬುಜ್ಜು ಅಮ್ಮ ತಲೆ ತಿರುಗಿ ಬಿದ್ಬಿಟ್ಲು ಅಂತ ಅಂದ್ಬಿಟ್ಟು ನಿನಗೆ ತುಂಬಾ ಬೇಜಾರಾಗ್ಬಿಡ್ತಾ? ಅಮ್ಮನ ಮೇಲೆ ಅಷ್ಟು ಪ್ರೀತಿ ಅಲ್ಲ ನಿಂಗೆ? ಅಯ್ಯೋ ಕಣೆ ಅಮ್ಮ, ಒಂದ್ ಪ್ರೀತಿನೇ ಇಲ್ಲ, ಒಂದ್ ಮಣ್ಣುನೇ ಇಲ್ಲ. ನೀನ್ ಬೇರೆ ಅಲ್ಲಿ ಕೆಳಗೆ ಬಿದ್ಬಿಟ್ಟ ತಲೆ ತಿರುಗಿ. ಮತ್ ನನ್ಗಲ್ಲಿ ತುಂಬಾ ಆಸೆ ಆಗ್ತಾ ಇತ್ತು, ಅದು ತಗೋಬೇಕು ಇದು ತಗೋಬೇಕು ಅಂತ ಅಂದ್ಬಿಟ್ಟು ನೀನ್ ಇಲ್ಲಿ ಕೊಡಿಸ್ತೀಯ ಇಲ್ವೋ ಹಿಂಗಾಗ್ಬಿಟ್ಟು ಅಂತ ಅಂದ್ಬಿಟ್ಟು ಬೇಜಾರಾಗ್ತಾ ಇತ್ತು. ಮತ್ತೆ ಮಧ್ಯಾಹ್ನ ಊಟ ಬೇರೆ ಆಗ್ತಿದ್ರಲ್ಲ, ಅದು ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂಥರ ಬೇಜಾರಾಗ್ತಾ ಇತ್ತು. ಅದಕ್ಕೆ ಕಣೆ ಹಂಗೆ ಹೇಳಿದ್ದು, ನಿನ್ ಮೇಲೆ ಯಾವಳೆ ಪ್ರೀತಿ ಇರ್ತಾಳೆ? ಬುಜ್ಜು ಏನ್ ಬುಜ್ಜು ಒಂದ್ ಮಾತಲ್ಲಿ ಹಿಂಗೆ ಹೇಳ್ಬಿಟ್ಟೆ? ಸರಿ ಸರಿ ಬಿಡು, ಅವಳು ಹೋಗ್ಬಿಟ್ಲಲ್ಲ, ಬಾ ಮತ್ತೆ ಅಂಗಡಿಗೆ ಹೋಗೋಣ. ಮಧ್ಯಾಹ್ನ ಊಟ ಆಗ್ತಾರೆ, ತಿಂದೆ ಬಂದ್ರೆ ಹೆಂಗೆ, ಅವರು ಸ್ವಲ್ಪ ಬೇಜಾರ್ ಮಾಡ್ಕೊಳ್ತಾರಲ್ಲ, ಬಾ ಬೇಗ ಹೋಗೋಣ. ಅಯ್ಯೋ ಹೌದು ಕಣೆ ಅಮ್ಮ, ಬಿಸಿ ಬಿಸಿ ಅನ್ನ ಸಾರು ವಡೆ ಪಾಯಸ ಎಲ್ಲ ಆಗ್ತಾರೆ, ಹೋಗೋಣ ಬಾರೆ. ಸರಿ ಬಾರಮ್ಮ, ಯಾರಾದ್ರೂ ಬರ್ತಾರಂತ ನೋಡೋಣ ಅಂಗಡಿಗೆ. ಅಲ್ಲ ಇವತ್ತು ಫಂಕ್ಷನ್ ಅಂತ ಹೇಳಿದೀನಿ, ಯಾರು ಜನನೇ ಬರ್ಲಿಲ್ಲ ಅಲ್ಲಮ್ಮ. ಅಯ್ಯೋ ಪ್ರೀತಿ, ಈಗಷ್ಟೇ 11:15 ಆಯ್ತು, 12 ಗಂಟೆ ಮೇಲೆ ಜನ ಬರ್ತಾರೆ ಊಟ ಟೈಮಿಗೆ. ಕಣಮ್ಮ, ಕರೆಕ್ಟಾಗಿ ಹೇಳಿದೀನಿ ನೀನು, ಊಟ ಟೈಮ್ಗೆ ಬರೋದು. ಸರಿ ಬಾ ಹೋಗೋಣ. ಅಯ್ಯೋ ದುರ್ಗಾ ಏನಾಯ್ತು ನಿಂಗೆ? ಈಗಷ್ಟೇ ಮನೆಗೆ ಹೋದೆ, ಅಷ್ಟು ಬೇಗ ಬಂದಿದ್ಯಾ? ಸರಿಯಾಗ್ಬಿಡ್ತಾ? ಅಯ್ಯೋ ನಾನೇನ್ ತಲೆ ತಿರುಗಿ ಬೀಳಲಿಲ್ಲ, ನಾನು ನಾಟಕ ಮಾಡಿದ್ದು. ನಿಮ್ ಮಗಳು ನಮ್ಮ ಅತ್ತೆ ಹತ್ರ ಎಲ್ಲ ವಿಷಯನ ಹೇಳಕ್ ಹೋಗ್ತಾ ಇದ್ಲು, ಅದಕ್ಕೆ ಎದ್ಕೊಂಡು ಕೆಳಗೆ ಬಿದ್ಬಿಟ್ಟೆ. ನಾನು ಆಗ್ಲೇ ಹೇಳಿದ್ದಲ್ಲ, ನಾನು ನಿಮಗೆ ಕೊಟ್ಟಿರೋ ದುಡ್ಡಿನ ವಿಷಯ ಯಾರ ಹತ್ರ ನೀವು ಹೇಳ್ಬೇಡಿ ಅಂತ ಅಂದ್ಬಿಟ್ಟು ನಿಮ್ ಮಗಳು ಅತ್ತೆ ಹತ್ರನೇ ಹೇಳಕ್ ಹೋಗ್ತಾ ಇದ್ಲಾ, ಮತ್ತೇನ್ ಮಾಡೋದು? ಅದಕ್ಕೆ ಹಂಗಾಯ್ತು. ವಾ ಹಂಗ ಕತೆ? ಸರಿ ಸರಿ, ಅವಳಿಗೆ ಗೊತ್ತಿಲ್ಲ, ನಾನು ಎಲ್ಲ ವಿಷಯನ ಹೇಳ್ತೀನಿ ಬಿಡು. ಅಮ್ಮ ಏನಮ್ಮ ನಡೀತಾ ಇದೆ ಇಲ್ಲಿ? ಏನ್ ಹೇಳ್ತಾ ಇದಾರೆ ಅವರು? ಪ್ರೀತಿ, ದುರ್ಗಾ ನಮಗೆ ದುಡ್ಡು ಕೊಟ್ಟಿದ್ದಾಳಲ್ಲ 2 ಲಕ್ಷ, ಆ ವಿಷಯ ಅವ್ರ ಅತ್ತೆಗಾಗ್ಲಿ ಅವ್ರ ಗಂಡನ್ಗಾಗ್ಲಿ ಏನು ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾಳೆ ಕಣಮ್ಮ. ನೀನು ಎಲ್ಲಾದ್ರೂ ಹೇಳ್ಬಿಟ್ಯಾ? ಹೇಳ್ಬೇಡ, ಆಗ್ಲಿ ಏನೋ ಹೇಳಕ್ ಹೋದಂತಲ್ಲ, ಅದಕ್ಕೆ ಅವಳು ಸುಮ್ನೆ ತಲೆ ತಿರುಗಿ ಕೆಳಗೆ ಬಿದ್ಲಂತೆ. ಹೌದಾ? ಸರಿ ಅಮ್ಮ, ಹೇಳಲ್ಲ. ಅಕ್ಕ ಗೊತ್ತಿಲ್ಲದೆ ಹೇಳಕ್ ಹೋಗ್ಬಿಟ್ಟೆ ಬಿಡಿ, ಇನ್ನ ನಾನು ಏನು ಹೇಳಲ್ಲ ಅವ್ರ ಹತ್ರ. ಸರಿ ಬನ್ನಿ, ಅಂಗಡಿಯಲ್ಲಿ ಏನಾದ್ರೂ ಬೇಕಂದ್ರೆ ತಗೊಳ್ಳಿ, ಬಿಲ್ ಹಾಕಿ ಕೊಡ್ತೀನಿ. ಆಯ್ತಾಯ್ತು, ಇಲ್ಲ ನಮ್ಗೆ ಅಂಗಡಿಯಲ್ಲೆಲ್ಲ ಏನು ಬೇಡ. ಅಲ್ಲ ಇವತ್ತು ಫಂಕ್ಷನ್ ಅಲ್ಲ, ಊಟ ಎಲ್ಲ ಇದೆಯಾ? ಊಟ ಟೈಮ್ ಆಯ್ತು. ಊಟ ಇನ್ನೇನ್ ಬರುತ್ತೆ, ಇನ್ನೊಂದ್ ತಾಸು ಕುತ್ಕೊಂಡಿದ್ರೆ ಊಟ ತರ್ತಾನೆ. ಇನ್ನು ಟೈಮ್ ಆಗ್ಲಿಲ್ಲ, 11:15 ತಾನೇ ಆಯ್ತು. 12 ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ, ನೀವು ಇಲ್ಲೇ ಕೂತ್ಕೊಳ್ಳಿ. ಆಯ್ತಾಯ್ತು, ಅದಕ್ಕೆ ಬಂದೆ. ಊಟ ಯಾವಾಗ ಹಾಕ್ಬಿಡ್ತಾರೋ ಏನೋ, ಕಾಲಿಗಿಲಿ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಅಂದ್ಬಿಟ್ಟು. ಸರಿ ನಾನು ಇಲ್ಲೇ ಹೊರಗಡೆ ಕೂತ್ಕೊಂಡಿರ್ತೀನಿ. ಏನ್ ಬುಜ್ಜು? ಅಮ್ಮ ಅಂಗಡಿ ಒಳಗಡೆ ಚಾಕೋಸು ಜ್ಯೂಸು ಚಾಕ್ಲೇಟ್ ಮತ್ತೆ ಐಸ್ ಕ್ರೀಮ್ ಎಲ್ಲ ಇದೆ ಕಣಮ್ಮ. ಅವ್ರು ಊಟ ಹಾಕೋ ತನಕ ಅದನ್ನೆಲ್ಲ ಕೊಡ್ಸಮ್ಮ, ತಿಂತಾ ಇರ್ತೀನಿ. ಬುಜ್ಜು ಈಗೆಲ್ಲ ಬೇಡ ಕಣಮ್ಮ, ಮುಂದಿನ ತಿಂಗಳು ಇದೇ ಡೇಟಿಗೆ ಕೊಡಿಸ್ತೀನಿ, ಬಾ ಹೋಗೋಣ. ಯಾಕಮ್ಮ ಹಂಗೆ ಹೇಳ್ತಾ ಇದ್ಯಾ? ಬಾರಮ್ಮ ಕೊಡ್ಸೆ. ಬುಜ್ಜು ಬಾ ಬುಜ್ಜು, ನಾನು ಹೇಳ್ತಾ ಇದೀನಲ್ಲ, ಮುಂದಿನ ತಿಂಗಳು ಇದೇ ಡೇಟಿಗೆ ಅವರು ಬಡ್ಡಿ ಕೊಡ್ತಾರೆ 23,000 ರೂಪಾಯಿ. ಅದ್ರಲ್ಲ ನಿನಗೆ 1,000 ರೂಪಾಯಿ ತಿಂಡಿ ಕೊಡ್ತೀನಿ, ಬಾ ಹೋಗೋಣ. ಈಗಲ್ಲ ಏನು ತಗೊಂಬೇಡ, ಆಮೇಲೆ ಏನಾದ್ರೂ ಜಾಸ್ತಿ ಗಿಸ್ತಿ ಬಿಲ್ ಹಾಕ್ಬಿಟ್ರೆ ಏನ್ ಮಾಡೋದು? ಕೈಯಲ್ಲಿ ದುಡ್ಡು ಇಟ್ಕೊಂಡೆ ಬಂದು ತಗೊಳ್ಳೋಣ ಬಾರೆ. ಊಟ ಗೀಟ ಬರುತ್ತೆ ಅಂತ ಹೇಳಿದ್ದಾರೆ, ಅದನ್ನ ಕಾಯ್ಕೊಂಡು ಕೂತ್ಕೊಳ್ಳೋಣ ಬಾ. ಸರಿ ನಡಿ ಹೋಗೋಣ. ನೋಡ್ ಪ್ರೀತಿ, ನಾವು ಕೂಡ ಬಡ್ಡಿ ದುಡ್ಡಲ್ಲೇ ಇವಳು ತಗೊಂಡು ತಿಂತಾಳಲ್ಲ ಅಂತೆ, ಎಷ್ಟು ಬುದ್ಧಿವಂತಲು ಅಂತ. ನಾವು ಇದೀವಲ್ಲ, ಒಂದ್ ಕಾಸಿ ಪ್ರಯೋಜನ ಇಲ್ಲ. ಮೊದ್ಲು ಲಾಭ ಬಂದ ತಕ್ಷಣ ಅಂಗಡಿಯಿಂದ ಅವಳು ದುಡ್ಡನ್ನ ಕೊಟ್ಬಿಡ್ಬೇಕು. ಅವಳಿಗೆ 1 ತಿಂಗಳು ಬಡ್ಡಿನೂ ಸಿಗದೆ ಕಡಿಮೆ ಆಗ್ಬೇಕು. 15 ದಿನದಲ್ಲೇ ಕೊಟ್ಬಿಡೋಣ, ಏನಂತೀಯ?
ಹ್ಞೂ ಕಣಮ್ಮ, ನೀನ್ ಹೇಳೋದು ಸರಿನೇ. ಮೊದ್ಲು ಅವಳ ದುಡ್ಡನ್ನ ಕೊಟ್ಬಿಡ್ಬೇಕು. ನೋಡು ಹೆಂಗ್ ಹೇಳ್ತಿದ್ದಾಳೆ, ನಮ್ಮ ಅಂಗಡಿಯಿಂದ ಇವಳಿಗೆ ಪುಸ್ತಕಕ್ಕೆ ಹೋಗೋದು ನನ್ಗೆ ಹಂಗೆ ಹೊಟ್ಟೆ ಉರಿತೈತ್ ಕಣಮ್ಮ. ನೋಡು, ಊಟಕ್ಕಂತಾನೆ ಬಂದಾಗ ಬಂದಿದ್ದಾಳೆ, ₹1 ಕೊಟ್ಟು ಏನು ತಗೊಳ್ತಾ ಇಲ್ಲ. ಹೌದು ಕಣಮ್ಮ, ಸರಿ ಯಾರ ಬಂದಂಗ್ ಕಾಣ್ತಾ ಇದೆ, ಬಾ ನೋಡೋಣ. ನಡಿ ಹೋಗೋಣ. ಅಕ್ಕೆ ಬನ್ನಿ, ಅಕ್ಕೆ ಅಣ್ಣ ಬನ್ನಿ ಅಣ್ಣ. ಅಣ್ಣ ಬನ್ನಿ ಅಣ್ಣ, ಅಕ್ಕೆ ಬನ್ನಿ, ಅಂಗಡಿ ಎಲ್ಲ ನೋಡಿ ಅಕ್ಕೆ ಹೆಂಗಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆಯಲ್ಲ ಅಕ್ಕೆ? ಚೆನ್ನಾಗಿದೆ. ಇಷ್ಟು ದೊಡ್ಡ ಅಂಗಡಿ ಮಾಡಿದ್ದೀರಾ, ಸಣ್ಣ ಅಂಗಡಿನೇ ಮಾಡ್ಬೋದಾಗಿತ್ತು. ತುಂಬಾ ಖರ್ಚಾಗಿರುತ್ತೆ. ಹೌದಕ್ಕೆ 50 ಲಕ್ಷ ತನಕ ಆಗ್ಬಿಡ್ತು. ಪ್ರೀತಿ ನೋಡು ನೋಡು ನಿನ್ನ ಅಕ್ಕೆ ಮುಖಾನ ಹೆಂಗ್ ಇಟ್ಕೊಂಡಿದ್ದಾಳಂತ. ಹೊಟ್ಟೆ ಉರಿ ಅಂದ್ರೆ ಹೊಟ್ಟೆ ಉರಿ ಅವಳಿಗೆ. ಅಯ್ಯೋ ಸೋಮಕೀರಮ್ಮ, ನೀನೊಂದು ಏನಾದ್ರು ಒಂದು ಹೇಳ್ತಾ ಇರ್ಬೇಡ. ತೆಪ್ಪಗೆ ಹಚ್ಚಿ ನಿತ್ಕೋ ಹೋಗು. ಏನೋ ಮಾತಾಡ್ತಾ ಇದಾರೆ ಅನ್ಕೊಳ್ತಾರ ಅವರು. ಸುಮ್ಮನಿಂದೆ ಏನೋ ನನಗೆ ಗೊತ್ತಿದ್ದು ನಾನು ಹೇಳ್ದೆ. ನೀನ್ ಎಲ್ಲದಕ್ಕೂ ಸೀಟ್ ಮಾಡ್ಕೊಳ್ತಿಲ್ಲ ಪ್ರೀತಿ. ಬಿಡು. ಅಲ್ಲ ಪ್ರೀತಿ, 50 ಲಕ್ಷ ತನಕ ಖರ್ಚು ಮಾಡಿ ಎಷ್ಟು ದೊಡ್ಡ ಅಂಗಡಿ ಇರ್ಲಿಲ್ಲ ಅಂದ್ರೆ ಏನು, ಸಣ್ಣ ಅಂಗಡಿ ಇಟ್ಟಿದ್ರೆ ಆಗ್ತಾ ಇರ್ಲಿಲ್ವಾ? 50 ಲಕ್ಷ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಾ? ಇನ್ನು ಸಾಲ ಪಾಲ ಎಲ್ಲ ಮಾಡ್ಕೊಂಡು ಹೆಂಗ್ ತೀರಿಸ್ತೀರೋ ಏನೋ ಆ ದೇವರಿಗೆ ಗೊತ್ತು. ಅದಕ್ಕೆ ಅದೆಲ್ಲ ಏನಿಲ್ಲ, ನಾವೆಲ್ಲ ತುಂಬಾ ಆಲೋಚನೆ ಮಾಡಿನಿ ಈ ತರ ಅಂಗಡಿ ಇಟ್ಟಿರೋದು. ಯಜಮಾನ್ ಹೇಳಿದ್ದಾರೆ 2 ರಿಂದ 3 ಲಕ್ಷ ತನಕ ಲಾಭನೇ ಸಿಗುತ್ತೆ ತಿಂಗಳಿಗೆ ಅಂತ ಅಂದ್ಬಿಟ್ಟು. ಅದೆಲ್ಲ ಸಾಲ 2 ವರ್ಷದಲ್ಲಿ ತೀರಿಸ್ಬಿಡ್ತೀವಿ ಬಿಡಿ. ನೀವ್ಯಾಕೆ ಚಿಂತೆ ಪಡ್ತೀರಾ? ನಾವು ನಿಮ್ಮ ಹತ್ರ ಎಲ್ಲ ಏನು ಕೇಳ್ಕೊಂಡ್ ಬರಲ್ಲ. ಏನೋ ಇಷ್ಟು ದೊಡ್ಡ ಅಂಗಡಿ ಇಡ್ಬೇಕಂತ ಆಸೆ ಆಯ್ತು, ಇಟ್ಬಿಟ್ವಿ. ಒಳ್ಳೆ ವ್ಯಾಪಾರ ಆಗತ್ತೆ. ನೀವೆಲ್ಲ ಅನ್ಕೊಂಡಂಗೆಲ್ಲ ಏನಾಗಲ್ಲ ಬಿಡಿ ಅತ್ಗೆ. ಅಲ್ಲ ಪ್ರೀತಿ, ಇಷ್ಟು ದೊಡ್ಡ ಸಾಲ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ನಿನ್ ಬುದ್ಧಿಗೆ ಹೇಳಿದ್ದು ನಾನೇ ನಿನ್ ಸೀಟ್ ಮಾಡ್ಕೊಂಡು ಹೇಳಿದ್ನಾ? ನನ್ನ ಹತ್ರನೇ ಸೀಟ್ ಮಾಡ್ಕೊಂಡು ಮಾತಾಡ್ತಾ ಇದ್ಯಾ? ಅಲ್ಲ ಮತ್ತೆ ನೀವು ಅಂಗಡಿಗೆ ಬಂದು ಸ್ವಲ್ಪ ಆಚೆ ಈಚೆ ಹೋಗಿ ನೋಡ್ದೆ, 4 ಮಾತು ಒಳ್ಳೇದು ಹೇಳ್ದೆ, ಸುಮ್ನೆ ಸೀಟ್ ಮಾಡ್ಕೊಂಡು ನನಗೆ ಬುದ್ಧಿ ಹೇಳ್ತಾ ಇದ್ರೆ ನಮ್ಗೆಲ್ಲ ಗೊತ್ತಿಲ್ವಾ? ನೀವ್ಯಾಕೆ ನಮಗೆ ಬುದ್ಧಿ ಹೇಳ್ತೀರಾ? ನಮ್ಗೆಲ್ಲ ಗೊತ್ತಿದೆ ಅದಕ್ಕೆ. ನೀವೆಲ್ಲ ಏನ್ ನಮ್ಗೆ ಬುದ್ಧಿ ಹೇಳ್ಬೇಕಂತಲ್ಲ ಏನಿಲ್ಲ, ಹಂಗೇನ್ ನಾವಿಲ್ಲ. ನಾನು ಒಂದ್ ಹೇಳ್ತೀನಿ ಕೇಳು, ನಿನ್ ಸಿಟ್ಟು ಅಹಂಕಾರ ನಿನ್ ಜಂಬ ಅಲ್ಲ, ಮೊದ್ಲೆಲ್ಲ ಇರ್ಲಿಲ್ಲ, ಈಗ ಯಾಕೋ ಉಟ್ಕೊಂಡ್ಬಿಟ್ಟಿದೆ. ನಿನ್ ಅಹಂಕಾರ ನಿನ್ ಜಂಬ ನಿನ್ನನ್ನೇ ಹಾಳು ಮಾಡುತ್ತೆ. ನೋಡ್ಕ, ನೀನಾಯ್ತು ನಿನ್ನ ಅಂಗಡಿ ಆಯ್ತು, ಬುದ್ಧಿಗೆ ಹೇಳಿದ್ರೆ ನಿಮ್ಗೆ ಸಿಟ್ಟು ಬರುತ್ತಾ? ನಮ್ಮ ಹತ್ರ ಇಷ್ಟು ದುಡ್ಡು ಒಡವೆ ಎಲ್ಲ ಇದ್ದು ನಾವು ಸಾಲ ಪಾಲ ಮಾಡದೆ ಹಿಂಗೋ ಜೀವನ ಮಾಡ್ತಾ ಇದೀವಿ. ಯಾಕೆ ನಾವು ಮನ್ಸ್ ಮಾಡಿದ್ವಿ ಈ ತರ ನಮ್ಮ 3 ಅಂಗಡಿನೂ ಇಡ್ಬೋದು, ಅದೆಲ್ಲ ಇಡಲ್ಲ. ಯಾಕಂತ ಹೇಳಿದ್ರೆ ಇರೋದೇ ಸಾಕಂತ ನೆಮ್ಮದಿಯಲ್ಲಿ ಇದೀವಿ. ನಿಮ್ಮ ಹತ್ರ ಏನಿಲ್ಲ, ಈ ಕಡೆ ಸಾಲ ಮಾಡ್ಕೊಂಡಿದ್ದೀರ ಅಂತ ಹೇಳಿ ತಪ್ಪಾಯ್ತಾ ನಿಮ್ಗೆ? ಅದಕ್ಕೆ ನೀವೇನ್ ಫಂಕ್ಷನ್ ಅಂತ ಬಂದ್ರ ಇಲ್ಲ ನನ್ನ ಹತ್ರ ಜಗಳ ಮಾಡಕಂತಾನೆ ಬಂದ್ರ? ನನ್ಗೇನ್ ಅರ್ಥನೇ ಆಗ್ತಾ ಇಲ್ಲಪ್ಪ. ನನ್ ಟೈಮ್ ಸರಿ ಇಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಯಾಕಾದ್ರೂ ಬಂದು ರೀ ಏನ್ರಿ ಹಂಗೆ ನೋಡ್ಕೊಂಡು ನಿಂತ್ಕೊಂಡಿದ್ದೀರಾ? ನೋಡಿದ್ರಲ್ಲ ನಿನ್ ತಂಗಿ ಮಾತಾಡದಲ್ಲ, ನಡೀರಿ ಹೋಗೋಣ ಇಲ್ಲಿಂದ. ಹೋಗ್ರಿ ಹೋಗ್ರಿ. ನೀವಿಲ್ಲ ಅಂದ್ರೆ ಏನ್ ವ್ಯಾಪಾರನೇ ಆಗಲ್ವಾ? ನಿಮ್ಮಂತ ಹೊಟ್ಟೆ ಉರಿ ಅಕ್ಕಿ ಎಲ್ಲ ಯಾಕೆ ನಮ್ಗೆ? ಬಂದ್ಬಿಟ್ಟು ಹಂಗೆ ನೋಡಮ್ಮ, ನಿನ್ ದೊಡ್ಡ ಸೊಸೆ ಎಷ್ಟು ಹೊಟ್ಟೆ ಉರಿ ಪಡ್ಕೊಂಡು ಮಾತಾಡ್ತಾ ಇದಾರಂತ. ಬಂದಿದ ತಕ್ಷಣ ಇಷ್ಟು ದೊಡ್ಡ ಅಂಗಡಿನ ಅಂತ ಅಂದ್ಬಿಟ್ಟು ಕಣ್ಣಿಟ್ಬಿಟ್ಟು ನನ್ಗೆ ಬುದ್ಧಿ ಹೇಳ್ತಾರಂತೆ. ಇವ್ರ ಬುದ್ಧಿ ಹೇಳಿನೇ ನನಗೆ ಬದುಕಬೇಕಂತ ಏನಾದ್ರೂ ಇದೆಯಾ? ನಾನು ಆಗ್ಲೇ ಹೇಳಿಲ್ವಾ ಪ್ರೀತಿ ನಿನ್ಗೆ, ಅವಳು ಹೊಟ್ಟೆ ಉರಿ ಪಡ್ಕೊಂಡಂಗ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ನೀನೇ ಸುಮ್ಕಿರು ಅಂತ ಹೇಳ್ದೆ. ಈಗ ಬುದ್ಧಿ ತೋರಿಸ್ಬಿಟ್ಲು ನೋಡು. ಬಂದು ಹೊಸ ಅಂಗಡಿ ಅಂತಾನು ಹೇಳ್ದೆ ಜಗಳ ಮಾಡ್ಕೊಂಡು ಹೋಗ್ತಾಳಲ್ಲ, ಅವಳೆಲ್ಲ ಚೆನ್ನಾಗಿರ್ತಾಳ? ಚೆನ್ನಾಗೇ ಇರಲ್ಲ, ಉದಾರನೂ ಆಗಲ್ಲ ನೋಡವಳು. ಅಂಗಡಿನಾಗ ಯಾರಿದ್ದೀರಿ? ಅಯ್ಯೋ ಇಷ್ಟ ಜನ ಬಂದ್ಬಿಟ್ಟು. ಬನ್ನಿ ಬನ್ನಿ ಎಲ್ಲ ಬನ್ನಿ, ಇಲ್ಲೇ ಇದೀನಾ ಬನ್ನಿ. ಅಯ್ಯೋ ಬನ್ನಿ ಎಲ್ಲ ಬಂದಿದ್ ನೋಡಿ ನನ್ಗೆ ಬಹಳ ಸಂತೋಷ ಆಗ್ತೈತೆ. ಬನ್ನಿ ಅಂಗಡಿ ಬಂದಿದ್ದೀರಾ? ಮೊದ್ಲು ಏನಾದ್ರು ಬೇಕಂತ ನೋಡಿ, ಇಲ್ಲ ಅಂಗಡಿ ನಂಗೆ ಸುತ್ತೋಡ್ಕೊ ಬನ್ನಿ. ಊಟ ಬರುತ್ತೆ, ಈಗ ಸ್ವಲ್ಪ ಹೊತ್ತಲ್ಲಿ ಊಟ ಬರುತ್ತೆ ಅಂತ ಹೇಳಿದರೆ ಎಲ್ಲಾರು ಊಟ ಮಾಡ್ಕೊಂಡೇ ಹೋಗ್ಬೇಕು. ಹೌದು, ಅದಕ್ಕೆ ಬಂದಿದ್ದು. ಸರಿ, ಅಂಗಡಿನ ನೋಡ್ಕೊಂಡ್ ಬರ್ತೀವಿ. ಆಯ್ತು ಬಾನು ಅಕ್ಕ, ಬನ್ನಿ ಬನ್ನಿ ನೋಡ್ ಬನ್ನಿ. ಬನ್ನಿ ಅಕ್ಕ, ನೀವು ಬನ್ನಿ, ಒಳಗೆಲ್ಲ ನೋಡಿ. ನೀವು ಟೈಲರ್ ತಾನೇ? ಹೌದು, ರಾಣಿ ಟೈಲರ್. ಇದೇ ಏರಿಯಾದಲ್ಲಿ ಇದೀನಿ, ನಿಮಗೆ ಗೊತ್ತಿಲ್ವಾ? ಅಯ್ಯೋ ಇಲ್ಲ, ನಾನು ಇದಕ್ಕೆ ಮುಂಚೆ ಒಂದ್ಸಲ ಎಲ್ಲೋ ನಾನು ನೋಡಿದ್ದೀನಿ ನಮ್ಮ ಅತ್ತೆ ಒಟ್ಟಿಗೆ ಬಂದಾಗ. ಸರಿ ಸರಿ, ನೀವು ಬ್ಲೌಸ್ ಎಲ್ಲ ಹೊಲಿತೀರಲ್ಲ, ಸರಿ ನಾನು ಕೊಡ್ತೀನಿ ನಿಮ್ಗೆ. ಬನ್ನಿ ನಮ್ಮ ಅಂಗಡಿ ಎಲ್ಲ ನೋಡಿ, ಏನಾದ್ರೂ ಬೇಕಂದ್ರೆ ತಗೊಳ್ಳಿ, ಬಿಲ್ ಎಲ್ಲ ಮಾಡ್ಕೊಡ್ತೀನಿ. ಸ್ವಲ್ಪ ಕಡಿಮೆನೇ ಮಾಡ್ತೀವಿ, ಬನ್ನಿ. ಹೌದಾ? ನಾವು ಮೊದಲು ಮಂಗಳೂರಲ್ಲಿ ಇದ್ದಿದ್ದ. ಅಲ್ಲಿ ಈ ತರ ಮಾಲ್ ಎಲ್ಲ ತುಂಬಾ ಇದಾವೆ, ಸೂಪರ್ ಮಾರ್ಕೆಟ್ ಎಲ್ಲ ತುಂಬಾ ಇದಾವೆ, ಡಿ ಮಾರ್ಟ್ ಎಲ್ಲ ಇದೆ. ಆಮೇಲೆ ಈ ಕಾಗೆಹಳ್ಳಿ ಬಂದ್ಮೇಲೆ ಈ ತರ ಒಂದ್ ಮಾರ್ಕೆಟು ಇಲ್ಲ. ನಮ್ಗಂತೂ ತುಂಬಾ ಬೋರ್ ಆಗುತ್ತೆ ದಿನಸಿ ತರಕ್ಕೆ. ಅದಕ್ಕೆ ಈ ಸಲ ಏನೋ ಅಂಗಡಿ ಓಪನ್ ಮಾಡ್ತೀರಂತ ಸುದ್ದಿ ಸಿಕ್ತು, ಅದಕ್ಕೆ ಏನ್ ನೋಡೋಣ ಅಂತ ಇವತ್ತೇ ಬಂದ್ವಿ. ಸರಿ, ಟ್ರೋಲಿ ಎಲ್ಲಿದೆ ಅಂತ ಹೇಳಿ, ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ ಬರ್ತೀವಿ. ಅಯ್ಯೋ ಬನ್ನಿ ಅಕ್ಕ, ಅಂಗಡಿಯಲ್ಲಿ ಸಾಮಾನು ತಗೊಳಕ್ ಬಂದ್ರಾ? ಅಯ್ಯೋ ನಾನೇನು ಅಂಗಡಿನ ನೋಡಕ್ ಬಂದ್ರೆ ಅನ್ಕೊಂಡೆ. ಟ್ರೋಲಿ ತಾನೆ, ತಡಿ ತರ್ತೀನಿ. ಅಮ್ಮ ಪೋಸ್ಟ್ ಕಸ್ಟಮರ್ ಅಮ್ಮ, ಇವರನ್ನ ಕವರ್ ಮಾಡ್ಬೇಕು. ನಾನು ಹೋಗಿ ಟ್ರೋಲಿ ತಗೊಂಡ್ ಬರ್ತೀನಿ. ಚೆನ್ನಾಗಿ ಮಾತಾಡಮ್ಮ, ವ್ಯಾಪಾರ ತುಂಬಾ ಚೆನ್ನಾಗಿ ಆಗಬೇಕು. ಆಯ್ತು ಪ್ರೀತಿ, ಹೋಗು ತಾಂಬ ಹೋಗು. ಅಂಗಡಿ ಓಪನ್ ಆದ್ಮೇಲೆ ಇನ್ನು ವ್ಯಾಪಾರನೇ ಆಗಿಲ್ಲ, ನೀವೇ ಈಗ ಫಸ್ಟ್ ಕಸ್ಟಮರ್. ನೀವೇನ್ ತಗೊಂಡ್ ಬಂದ್ರೇನು ಅದಕ್ಕೆ ಡಿಸ್ಕೌಂಟ್ ಕೊಡ್ತಾರೆ. ಆಯ್ತೇನ್ರಿ? ಹೌದಾ, ಆಯ್ತು. ಗೊತ್ತಾಂಡ ಡಿಸ್ಕೌಂಟ್ ಕೊಡ್ಪಾರ್ಗೆ ಅಂದ ತೂಕ. ತಗೊಳ್ರಕ್ಕ, ತಗೊಳ್ಳಿ, ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬನ್ನಿ. ಬಲೆ ಬರ್ಪೆ. ಮಾಮ ಟ್ರೋಲಿ ಎಲ್ಲ ತಗೊಂಡೋಗಿದ್ದಾರೆ ಅಂತ ಹೇಳಿದ್ರೆ ತುಂಬಾ ವ್ಯಾಪಾರ ಆಗತ್ತಮ್ಮ ಇವತ್ತು. ಹೌದು ಪ್ರೀತಿ, ನನ್ಗೂ ಹಂಗೆ ಅನಿಸ್ತಾ ಇದೆ. ದೇವ್ರ ಹತ್ರ ಬೇಡ್ಕೊ, ಚೆನ್ನಾಗಿ ವ್ಯಾಪಾರ ಆಗ್ಬೇಕು ಅಂತಂದ್ಬಿಟ್ಟು. ಕಣಮ್ಮ, ಅಮ್ಮ ನನ್ಗನ್ಸುತ್ತೆ ಒಂದ್ 2-3 ಸಾವಿರಕ್ಕೆ ಹೆಂಗೂ ವ್ಯಾಪಾರ ಮಾಡ್ಬಿಡ್ತಾರಮ್ಮ ಇವರು. ನನ್ಗೂ ಹಂಗೆ ಅನಿಸ್ತಾ ಇದೆ. ಉಳಿದವರೆಲ್ಲ ಬರೇ ತಿನ್ನಕ್ ಬಂದಿದ್ದಾರೆ, ನೋಡಲಿ ಟೈಮ್ ಪಾಸ್ ಮಾಡ್ತಾ ಇರೋದು ಹೆಂಗೆ ಅಂತ ಅಂದ್ಬಿಟ್ಟು. ಅಯ್ಯೋ ಇರ್ಲಿ ಬಿಡಮ್ಮ, ಅಂಗಡಿ ಹೆಂಗಿದೆ ಅಂತ ನೋಡ್ಕೊಂಡು ಹೋದ್ರು ಅಂದ್ರೆ ಮತ್ತೆ ನಾಳೆಯಿಂದ ಬಂದು ಏನಾದ್ರು ತಗೊಳ್ತಾರೆ. ಇವತ್ತು ಫಂಕ್ಷನ್ ಅಂತ ಬಂದಿದಾರಲ್ಲ, ಬಿಡು.
ಇವೆಲ್ಲ ಏನು ತಗೊಳಂಗೆ ನನ್ ಕಾಣ್ತಾ ಇಲ್ಲ ಪ್ರೀತಿ. ಬಹುತ್ ಬಡ ಹೈ ಶಾಪ್. ಇಲ್ಲಿ ಶಾಪು ದೊಡ್ಡದು ಇದಂಗೆ ಎಲ್ಲ ಐಟಮು ತುಂಬಾ ಕಾಸ್ಟ್ಲಿ ಇರತ್ತೆ. ಏನು ತಗೊಳ್ಳೋದು, ಊಟ ಹಾಕಿದ್ರೆ ಹಂಗೆ ತಿನ್ಕೊಂಡು ಮನೆಗೆ ಹೋಗ್ಬೋದಾಗಿತ್ತು. ಏನು ಇಷ್ಟೊತ್ತಾದ್ರೇನು ಊಟ ಬರ್ಲಿಲ್ಲ. ಎಚ್ಚೋದಕ್ಕೂ ಹಕ್ಕ, ಏನು ಈಗ ಏನಾದ್ರು ತಗೊಳ್ತೀರಾ? ಅಯ್ಯೋ ಏನ್ ತಗೊಳ್ಳೋದು, ನಾನ್ ರೊಕ್ಕ ಎಲ್ಲ ಏನು ತಗೊಂಬಂದಿಲ್ಲ. ಇವತ್ತು ಫಂಕ್ಷನ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಂದು ಹೋಗೋಣ ಅಂತ ಬಂದಿದ್ದು. ನಾಳೆ ಏನಾದ್ರು ಮಗಳನ್ನ ಕರ್ಕೊಂಡ್ ಬಂದ್ರೆ ಬರ್ತೀನಿ. ನೋಡುವಾಗ ಆಸೆ ಆಗ್ತೈತಿ ಏನಾದ್ರು ತಗೊಳ್ಬೇಕಂತ ಅಂದ್ಬಿಟ್ಟು. ಅರೆ ಎಸದಕ್ಕೂ ಹಕ್ಕ, ಇಲ್ಲಿ ಸ್ವಲ್ಪ ರೇಟು ಅಲ್ಲ ಜಾಸ್ತಿ ಇರತ್ತೆ. ಅಲ್ಲ ಬಾನು, ಒಂದ್ಸಲ ಇಲ್ಲಿ ಬಂದೋದ್ರೆ ಮತ್ತೆ ವ್ಯಾಪಾರ ಮಾಡಿ ನೋಡೋಣ ಹೆಂಗೆ ಅಂತ ಅಂದ್ಬಿಟ್ಟು ಗೊತ್ತಾಗತ್ತೆ. ಹೊರಗಡೆ ಇರೋದಕ್ಕೂ ನಮ್ಮ ಇಲ್ಲಿ ಶಾಪಿಂಗ್ ಮಾಲಿಗೆ ಬಂದು ತಗೊಳ್ಳೋದಕ್ಕೂ ಹೆಂಗಿರತ್ತೆ ಅಂತ ಗೊತ್ತಾಗತ್ ಬಿಡು. ಅಲ್ಲ ಬಾನು, ನನಗೆ ಈ ಸೂಪರ್ ಮಾರ್ಕೆಟ್ಗೆಲ್ಲ ಬಂದು ಏನಾದ್ರು ತಗೋಬೇಕಂತ ತುಂಬಾ ದಿನದಿಂದ ಆಸೆ. ನನ್ನ ತಂಗಿ ಮನೆಗೆಲ್ಲ ಹೋದ್ರೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರ, ನಾನು ಹೋಗ್ಬೇಕಂತ ಆಸೆ. ಏನ್ ಮಾಡೋದು, ನಮ್ಮ ಊರ್ನಾಗ ಒಂದು ಇಲ್ವಲ್ಲ. ಏನೋ ಈಗ ಒಂದರ ಮಾಡಿದಾರೆ. ಏನೋ ನಾಳೆ ಬಂದು ಒಂದ್ಸಲ ವ್ಯಾಪಾರ ಮಾಡ್ಕೊಂಡು ಹೋದ್ರೆ ಗೊತ್ತಾಗತ್ತೆ ಏನಂತಂದ್ಬಿಟ್ಟು. ಓ ಹಂಗೆ, ಸರಿ ಬನ್ನಿ. ಬಂದ್ಮೇಲೆ ಹೇಗಿದೆ ಏನು ಅಂತಂದ್ಬಿಟ್ಟು ಹೇಳಿ, ಆಮೇಲೆ ನಾನು ಬರ್ತೀನಿ. ಅಕ್ಕ, ನೀವು ನಮ್ಮ ಅಂಗಡಿಯಲ್ಲಿ ಫಸ್ಟ್ ಟೈಮ್ 8,000 ತನಕ ವ್ಯಾಪಾರ ಮಾಡ್ಕೊಂಡಿದ್ದೀರಾ ನೋಡಿ, ತುಂಬಾ ಸಂತೋಷ ಆಗ್ತಿದೆ. ನಿಮ್ಗೆ ಏನಾದ್ರು ಕೊಡ್ಬೇಕಂತ ಆಸೆ ಆಗ್ತಿದೆ ನೋಡಿ. ಏನಿದೆ ಅಮ್ಮ, ಏನಾದ್ರು ಕೊಡಮ್ಮ. 8,000 ತನಕ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ತಗ ಇದನ್ ಕೊಡು. ಅಯ್ಯೋ ಅಮ್ಮ, ಯಾಕಮ್ಮ ಇದನ್ ಕೊಡ್ತೀಯ? ಯಾರಾದ್ರೂ ಇದನ್ ಕೊಡ್ತಾರ? ಹೋಗಮ್ಮ ಸ್ವೀಟ್ ಬಾಕ್ಸ್ ತಗೊಂಬ. ಅಯ್ಯೋ ಪ್ರೀತಿ, ನಿನ್ಗೊಂಚೂರು ಬುದ್ಧಿನೇ ಇಲ್ಲ ನೋಡು. ಬದುಕೋ ದಾರಿ ಹೆಂಗಂತ ನಿನ್ಗೆ ಗೊತ್ತಿಲ್ಲ. ಈ ನಿಂಬೆಹಣ್ಣ ಕೊಡು, ಜ್ಯೂಸ್ ಮಾಡ್ಕೊಂಡು ಕುಡ್ಕೊಳ್ತಾರೆ, ಇಡೀ ಫ್ಯಾಮಿಲಿಗೆ ಆಗುತ್ತೆ. ನೀನ್ ಸ್ವೀಟ್ ಬಾಕ್ಸ್ ಎಲ್ಲ ಕೊಟ್ಟೆ ಅಂದ್ರೆ ನಮಗೆ ಲಾಸ್ 200-300 ರೂಪಾಯಿ. ಅಂಗಡಿ ಓಪನ್ ಮಾಡಿದ್ದೀನಿ, ಲಾಸ್ ಆಗ್ಬೇಕಾ? ನಮ್ಮ ಇದು ನನಗೆ ತಲೆಗೆ ಹೋಗ್ಲಿಲ್ಲ. ಕೊಡು ಈ ನಿಂಬೆಹಣ್ಣು, ಬರೀ 3 ರೂಪಾಯಿ ತಾನೆ, ಹೋದ್ರೆ ಹೋಗ್ಲಿ. ಮತ್ತೆ ಅದಕ್ಕೆ ಕೊಡ್ತಾ ಇದೀನಿ, ಕೊಡು. ಈ ನಿಂಬೆಹಣ್ಣು ಈ ಊರಿಂದಲ್ಲ, ಚೈನಾದು ಅಂತ ಹೇಳು, ಸುಳ್ಳು ಹೇಳು. ಹಂಗೆ ಹೇಳಿದ್ರೆ ಇನ್ನೊಂದ್ಸಲ ನಮ್ಮ ಅಂಗಡಿಗೆಲ್ಲ ಬರ್ತಾರೆ, ಆ ಊರಿಂದ ಇಲ್ಲೆಲ್ಲ ತಂದಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನಮ್ಮ ನಿಂಗೆ ಎಷ್ಟು ಬುದ್ಧಿ ನೋಡು. ನನಗೆ ಈ ತರ ಎಲ್ಲ ಯೋಚನೆನೇ ಬರಲ್ಲ. ಕೊಡಿಲಿ ಅಕ್ಕ, ಈ ನಿಂಬೆಹಣ್ಣು ತಗೊಳ್ರಿ. ಇದು ಚೈನಾದಿಂದ ತರಿಸಿರೋದು, ತುಂಬಾ ಚೆನ್ನಾಗಿರುತ್ತೆ. ಜ್ಯೂಸ್ ಮಾಡ್ಕೊಂಡು ಕುಡ್ಕೊಳ್ರಿ, ಫ್ರೀಯಾಗಿ ಕೊಡ್ತಾ ಇದೀವಿ. ಹೌದಾ, ಸರಿ ಸರಿ ಆಯ್ತು, ಬರ್ತೀವಿ. ಪ್ರೀತಿ ನೋಡು, 8,000 ತನಕ ವ್ಯಾಪಾರ ಮಾಡ್ಕೊಂಡು ಹೋಗಿದ್ದಾರೆ. ತುಂಬಾ ಶ್ರೀಮಂತರ ಅಂತ. ಹೌದ್ ಕಣಮ್ಮ, ಅಲ್ಲಿದ್ದಾರೆ ನೋಡು ದರಿದ್ರಗಳು. 1 ರೂಪಾಯಿ ಕೊಟ್ಟು ಏನು ತಗೊಳ್ದ ಆಚೆ ಈಚೆ ಹೋಗ್ತಾ ಇದ್ದಾವೆ. ಅಕ್ಕ, ಊಟ ಗಾಡಿ ಬಂತು, ಬನ್ನಿ ಊಟ ಮಾಡ್ತೀರಂತ ಎಲ್ರು. ಆಯ್ತು, ಬರ್ತೀವಿ. ಈ ಸೆಕೆಂಡ್ ಕ್ವೆಶ್ಚನ್ ನ ಚೆನ್ನಾಗಿ ಓದು, ಅದು ತುಂಬಾ ಇಂಪಾರ್ಟೆಂಟ್ ಗೊತ್ತಾ? ಅದ್ ನಾಳೆ ಟೆಸ್ಟಿಗೆ ಗ್ಯಾರಂಟಿ ಕೊಡ್ತಾರೆ. ಹೌದಾ? ಮತ್ತೆ ಬೇರೆ ಬೇರೆ ಈ ಥರ್ಡ್ ಲೆಸನ್ ಅಲ್ಲಿ ಗ್ರಾಮರ್ ಎಲ್ಲ ಓದ್ಕೊಂಡ? ಸ್ವಲ್ಪ ಸ್ವಲ್ಪ ಬರುತ್ತೆ ಮೀನಾ. ಹಂಗಂದ್ರೆ ಒಂದ್ ಮಾಡು, ಥರ್ಡ್ ಲೆಸನ್ ಕ್ವೆಶ್ಚನ್ ಆನ್ಸರ್ಸ್ ಎಲ್ಲ ಮೊದಲು ಕಲಿ. ಅದ್ರಲ್ಲಿ ಎಲ್ಲಾ ಕ್ವೆಶ್ಚನ್ ಆನ್ಸರ್ ಇಂಪಾರ್ಟೆಂಟ್ ಅಂತ ಹೇಳಿದಾರಲ್ಲ ಮ್ಯಾಮ್, ಆಯ್ತಾ? ಆಯ್ತು, ಸರಿ ನೀನು ಓದ್ಕೋ, ನಾನು ಓದ್ಕೊಳ್ತೀನಿ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್